ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗ್ರಹಗಳಲ್ಲಿ ಬದಲಾವಣೆ ಆಗೋದ್ರಿಂದ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಇವತ್ತು ಯಾರಿಗೆ ಲಾಭ, ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ಸಾಮಾನ್ಯವಾದ ದಿನ ಆಗಿರುತ್ತೆ. ಮನೆಗೆ ಅತಿಥಿಗಳ ಆಗಮನ ಸಾಧ್ಯತೆ ಇದೆ. ಜೊತೆಗೆ ಇವತ್ತು ಬಹಳ ಮುಖ್ಯವಾಗಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಆದರೆ ಯಾವುದೇ ಕಾರಣಕ್ಕೂ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ನಿಮ್ಮ ಸೌಕರ್ಯಗಳಲ್ಲಿ ಹೆಚ್ಚಳ ಕಂಡು ಬರುತ್ತೆ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಬಹಳ ಮುಖ್ಯವಾಗಿ ಇವತ್ತು ವೃಷಭ ರಾಶಿಯವರು ನಿಮ್ಮ ಕೌಟುಂಬಿಕ ಜೀವನದ ಸಮಸ್ಯೆಗಳನ್ನು ಮಾತುಕತೆ ಮೂಲಕ ನೀವು ಪರಿಹರಿಸ್ಕೊಳ್ಬೇಕಾಗತ್ತೆ. ಬಹಳ ಮುಖ್ಯವಾಗಿ ನೀವು ಇವತ್ತು ನಿಮ್ಮ ಪೋಷಕರ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಮುಂದಿನ ರಾಶಿ ಮಿಥುನ ರಾಶಿಯವರಿವತ್ತು ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವದಿಂದ ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕಾಗತ್ತೆ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಬಹಳ ಮುಖ್ಯವಾಗಿ ಇವತ್ತು ಮಿಥುನ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ ಇರುತ್ತೆ. ಬಹಳ ಕಾಲದಿಂದ ಬಾಕಿ ಉಳಿದಿರುವಂತಹ ಹಣವನ್ನು ನೀವು ವಾಪಸ್ ಪಡಿತೀರಾ. ಮುಂದಿನ ರಾಶಿ ಕಟಕ ರಾಶಿಯವರಿಗೆ ಇವತ್ತು ಉತ್ತಮವಾದಂತಹ ದಿನ ಆಗಿರುತ್ತೆ. ಆದರೆ ಇವತ್ತು ಬಹಳ ಮುಖ್ಯವಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಕೂಡ ಕುರುಡಾಗಿ ನಂಬೇಡಿ, ಯಾರನ್ನು ಬ್ಲೈಂಡ್ ಆಗಿ ನೀವು ನಂಬೇಡಿ. ಮುಂದೆ ಇನ್ನು ಬಹಳ ಮುಖ್ಯವಾದ ಸಂತೋಷವಾದ ವಿಚಾರ ಏನು ಅಂದರೆ ಇವತ್ತು ಮನೆಗೆ ಅತಿಥಿಗಳ ಆಗಮನ ಆಗುವಂತಹ ಸಾಧ್ಯತೆ ಇದೆ. ಮನೆಗೆ ಅತಿಥಿಗಳು ಆಗಮಿಸೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಇರುತ್ತೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಬಹುದು. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಇವತ್ತು ಬಹಳ ಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಯಶಸ್ವಿಯಾಗುತ್ತೆ. ಆದರೆ ಕೆಲವು ವಿಷಯಗಳಲ್ಲಿ ನೀವು ಕುಟುಂಬ ಸದಸ್ಯರೊಂದಿಗೆ ವಾದ ವಿವಾದ ಮಾಡಬೇಕಾಗಿ ಬರ್ಬೋದು. ಹಾಗಾಗಿ ಇವತ್ತು ತಾಳ್ಮೆಯಿಂದ ಇರೋದು ಬಹಳ ಉತ್ತಮ. ಆದರೆ ಕೌಟುಂಬಿಕ ಜೀವನದ ಸಮಸ್ಯೆಯನ್ನು ನೀವು ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕಾಗತ್ತೆ. ಮುಂದಿನ ರಾಶಿ ಇವತ್ತು ಕನ್ಯಾ ರಾಶಿಯವರಿಗೆ ಕುಟುಂಬ ಸದಸ್ಯರ ವಿವಾಹದಲ್ಲಿ ಅಡೆತಡೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಕನ್ಯಾ ರಾಶಿಯವರು ಇವತ್ತು ಬಹಳ ಮುಖ್ಯವಾಗಿ ಹಣಕಾಸಿನ ವ್ಯವಹಾರ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕಾಗತ್ತೆ. ಜೊತೆಗೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂತಹ ಅವಕಾಶ ಇದೆ. ಮುಂದಿನ ರಾಶಿ ತುಲಾ ರಾಶಿಯವರು ಇವತ್ತು ನಿಮ್ಮ ಕೆಲಸದಲ್ಲಿ ನೀವು ಅಪೇಕ್ಷಿತ ಫಲಿತಾಂಶವನ್ನು ಪಡಿತೀರಾ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಆದರೆ ವ್ಯಾಪಾರಸ್ಥರು ವ್ಯಾಪಾರದ ಪಾಲುದಾರರು ಅಂದರೆ ಪಾರ್ಟ್ನರಿಂದ ನೀವು ಮೋಸ ಹೋಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಬಹಳ ಎಚ್ಚರಿಕೆಯಿಂದ ಇರಿ. ಜೊತೆಗೆ ಬಹಳ ಮುಖ್ಯವಾಗಿ ನೀವು ಇವತ್ತೇನೇ ಹಣಕಾಸಿನ ವ್ಯವಹಾರ ಮಾಡೋರಿದ್ರೂ ಅನುಭವಿ ವ್ಯಕ್ತಿಯಿಂದ ನೀವು ಸಲಹೆಯನ್ನು ಪಡೆಯೋದು ಬಹಳ ಉತ್ತಮ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಬಹಳ ಶುಭ ದಿನ ಅಂತಲೇ ಹೇಳ್ಬೋದು. ಏನೇ ಒಂದು ಹೊಸ ಯೋಜನೆಯನ್ನು ಪ್ರಾರಂಭಿಸೋದಿದ್ರೆ ನೀವು ಆರಾಮಾಗಿ ಪ್ರಾರಂಭಿಸಿ. ಬಹಳ ಉತ್ತಮವಾದಂತಹ ದಿನ. ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಸಕಾರಾತ್ಮಕ ಫಲಿತಾಂಶಗಳನ್ನೇ ನೀವು ಪಡಿತೀರಾ. ಆದರೆ ಬಹಳ ಮುಖ್ಯವಾಗಿ ಇವತ್ತು ವೃಶ್ಚಿಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ. ಮುಂದಿನ ರಾಶಿ ಧನುರಾಶಿಯವರಿಗೆ ಇವತ್ತು ಬಹಳ ವಿಶೇಷ ದಿನ ಅಂತಲೇ ಹೇಳ್ಬೋದು. ಪ್ರಮುಖ ಕಾರ್ಯವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುವತ್ತ ನೀವು ಗಮನವನ್ನು ಹರಿಸಬೇಕಾಗತ್ತೆ. ಬಹಳ ಮುಖ್ಯವಾಗಿ ಇವತ್ತು ಧನುರಾಶಿಯವರು ದೀರ್ಘಾವಧಿಯ ಯೋಜನೆಯತ್ತ ನೀವು ಗಮನ ಹರಿಸಬೇಕಾಗತ್ತೆ. ನಿಮ್ಮ ಸಾಮಾಜಿಕ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿಯವರು ಇವತ್ತು ಹಳೆಯ ಹೂಡಿಕೆಯಿಂದ ಆರ್ಥಿಕ ಲಾಭವನ್ನು ಪಡಿತೀರಾ. ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಉದ್ಯಮಿಗಳು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬೇಕಾಗತ್ತೆ. ಆದರೆ ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಕುಂಭರಾಶಿಯವರಿಗೆ ಇವತ್ತು ಹೊಸ ಅವಕಾಶಗಳು ಸಿಗುತ್ತೆ. ನಿಮಗೆ ಬೇಕಾದಂತಹ ಅಗತ್ಯ ವಸ್ತುಗಳು ಕೂಡ ಸಿಗುತ್ತೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಹಾಗೆ ಕಚೇರಿ ಕೆಲಸವನ್ನು ನೀವು ಶ್ರಮವಹಿಸಿ ನಿರ್ವಹಿಸಬೇಕಾಗತ್ತೆ. ಜೊತೆಗೆ ನಿಮ್ಗೆ ಇವತ್ತು ಮಾನಸಿಕ ಶಾಂತಿ ಕೂಡ ಇರುತ್ತೆ. ಇವತ್ತಿನ ದಿನ ನಿಮಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮುಂದಿನ ರಾಶಿ ಮೀನರಾಶಿಯವರಿಗೆ ಇವತ್ತು ಮಿಶ್ರ ಫಲಿತಾಂಶದ ದಿನ ಅಂತಲೇ ಹೇಳ್ಬೋದು. ಬಹಳ ಮುಖ್ಯವಾಗಿ ನೀವು ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳೋದಿದ್ರೆ ಬಹಳ ಎಚ್ಚರಿಕೆ ವಹಿಸಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ಇವತ್ತು ಬಹಳ ಮುಖ್ಯವಾಗಿ ನಿಮಗೆ ವ್ಯಾಪಾರದಲ್ಲಿ ಏರಿಳಿತದ ಸಾಧ್ಯತೆ ಇದೆ.
ಹಾಗೆ ಬಹಳ ಮುಖ್ಯವಾಗಿ ನೀವಿವತ್ತು ನಿಮ್ಮ ಪೋಷಕರ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.